ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾಯತ್ರಿ ಅಮ್ಮ ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತು 3 ಗಂಟೆಗೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾವು ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಇತ್ತು, ಜಾಮೂನ್ ಪ್ಯಾಕೆಟು. ಅದು ಹಾಕಿದ್ವಿ, ಆದರೆ ಜಾಸ್ತಿ ಅದು ಆಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಪ್ಯಾಕೆಟ್ ತರಕ್ಕೆ ಹೋಗ್ತಾಯಿದ್ದೀವಿ. ನನ್ನ ಮಗಳು ಹಾಯ್ ಮಾಡಿ, ಹಾಯ್ ಅಂತ ಅನ್ಬೇಕು. ಹಾಯ್ ಫ್ರೆಂಡ್ಸ್ ಅನ್ಬೇಕು. ಹೇಳ ಹಾಯ್ ಫ್ರೆಂಡ್ಸ್. ಅಮ್ಮಮ್ಮ. ಸೊ ಈಗ ಜಾಮೂನ್ ಮಾಡೋಣ ಅಂತಿದ್ದೀವಿ. ನಮ್ಮವರು ಹೊರಗಡೆ ಹೋಗಿಬಿಟ್ಟು ಇನ್ನೊಂದು ಜಾಮೂನ್ ಪ್ಯಾಕೆಟ್ ತರ್ತೀನಿ ಅಂತಂದರು. ಆಮೇಲೆ ಮತ್ತೆ ಪಿಜ್ಜಾ ಏನಾದರೂ ತರ್ತೀನಿ ತಿನ್ನೋಣ ಅಂತ ಹೇಳ್ತಾ ಇದ್ದಾರೆ. ಹುಷಾರಮ್ಮ. ಸೊ ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈ ತರ್ತಾರಂತೆ. ಸೊ ಹಾಗೆ ನಾನು ಪಪ್ಸು ಮತ್ತು ಬಿಸ್ಕೆಟ್ ಪ್ಯಾಕೆಟು ಬನ್ನು ತರೋಣ ಅಂತ ಹೇಳೋಣ ಅಂತಿದ್ದೀನಿ. ಸೊ ಅದು ತೊಗೊಂಬರ್ತಾರೆ ಅಷ್ಟೇ. ಫ್ರೆಂಡ್ಸ್, ಲಾಗ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ. ಸೊ ಹೊಸ ಐಫೋನಲ್ಲಿ ಫೇಸ್ ನೋಡಿ ಎಷ್ಟು ಕ್ಲಿಯರಾಗಿ ಬರ್ತಾಯಿದೆ ಅಂದರೆ ನನಗಿರೋ ಒಂದು ಪಿಂಪಲ್ ಮಾರ್ಕ್ಸು ಎಲ್ಲ ಕಾಣಿಸ್ತಾ ಇದೆ. ನಮ್ಮವರು ಸೌಂಡ್ ಇರ್ತಾಯಿದ್ರಿ, ಸೌಂಡ್ ಇರ್ತಾರೆ. ಸೊ ಅವ್ರದ್ದು ಬೈಕ್ ಬರಬೇಕಂತ, ಅವ್ರ ಫ್ರೆಂಡ್ ಬರಬೇಕು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ. ನಾನು ಜಾಮೂನ್ದು ಪಾಕ ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಓಕೆ, ಮತ್ತೆ ಜಾಮೂನ್ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ, ನೋಡ್ತಾ ಇರ್ತೀನಿ. ಅಲ್ಲಿ ನೋಡ್ರು ಏನಾಯ್ತಮ್ಮ ನಿನ್ನ ಕೈಗೆ? ತೆಗಿಯೋಕ್ಕಾಗ್ತಾ ಇಲ್ಲ. ಅಲ್ಲಿ ಬಟ್ಟೆ ಹತ್ರ ಏನೋ ಹೋಗ್ತಾ ಇದೆ ನೋಡು. ಎಷ್ಟು ನೀಟಾಗಿ ತೆಗಿದ್ಲಲ್ಲ. ಬಾಯ್. ಹಂಗೆ ಅಯ್ಯೋ ಸೆಕೆಂಡ್ ರೆಕಾರ್ಡಿಂಗ್ ಮಾಡಿಲ್ಲ. ಏನು ರೆಕಾರ್ಡಿಂಗ್? ರೆಕಾರ್ಡಿಂಗ್ ಆಫ್ ಮಾಡ್ತೀರಾ ಹೋಗ್ಬಿಡಿ, ಆಮೇಲೆ ಮೆಮೊರಿ ಫುಲ್ ಆಗಿಬಿಡುತ್ತೆ. ಐಫೋನ್ ಅಲ್ಲ, ಆನ್ ಮಾಡಿರ್ಲಿಲ್ಲ, ಎಷ್ಟೊತ್ತು ಸುಮ್ಮನೆ ಇಟ್ಕೊಂಡಿದ್ದೀನಿ. ಇವಾಗ ಹೇಳು, ಕೈ ಸಿಕ್ಕಾಕೊಂಡಿದೆ. ಕೈ ಹೇಳಲ್ಲ ಹೋಗ್ರಿ. ಚೆನ್ನಾಗಿದೆ, ಇದು ಒಳ್ಳೆ ಮೊಮೆಂಟ್. ಏನಾಯ್ತಮ್ಮ? ಕೈ ಸಿಕ್ಕಾಕೊಂಡಿದ್ದ? ತಗೊಂಡು ಚಾಕ್ಲೇಟ್ ತಗೋಬೇಕು. ಕೈ ಬಂದ್ಬಿಡ್ತು. ABCD ಬರಿ. ABCD ಅಂತ ಬರಿ ಅಮ್ಮ. ಸರಿ, ನಿಂಗೇನೋ ಒಂದು ಬರಿ. ಡ್ರಾಯಿಂಗ್ ಬಿಡಿಸು ಹೋಗ್ಲಿ. ಆಗುತ್ತೆ ಬರೀ. ಪಿಜ್ಜಾ ತಂದವ್ರೆ ಹರ್ಷ ಅವರು. ಇದೇನ್ರಿ ಪಿಜ್ಜಾ ತಿನ್ನೋಷ್ಟು? ನೆನ್ನೆ ಎಲ್ಲ ಪಿಜ್ಜಾ ತಿಂದ್ವಲ್ರಿ? ಬ್ಯಾಂಕಾಕ ಏನಕ್ಕೆ? ಪಿಜ್ಜಾ ತಿನ್ನಕ್ಕ? ಅಲ್ಲ ರೀ, ಏನಕ್ಕೆ ರೀ ಇಷ್ಟು ಪಿಜ್ಜಾ ತರೋದು? ಇದೇನಿದು? ಪಿಜ್ಜಾ ಅವ್ರ ತಮ್ಮನ ದಿನ ತಿನ್ಬಾರ್ದ್ರಿ ಪಿಜ್ಜಾ, ಒಳ್ಳೇದಲ್ಲ. ವಾರಕ್ಕೆ 3 ದಿನ ತಿಂದರೆ ಇನ್ನೇನು ಹೇಳ್ತಾಗುತ್ತೆ. ಇನ್ನು ಹೊಟ್ಟೆ ಬೊಜ್ಜು ಬರ್ದಿರ ಇನ್ನೇನಾಗುತ್ತೆ? ಹೆಲ್ತಿ ಆಗಿರ್ಬೇಕು, ಮೇಂಟೈನ್ ಮಾಡಬೇಕು. ಹೊಟ್ಟೆ ನೋವಾಗುತ್ತೆ. ನೀನು ಆಚೆ ಹೋಗ್ಬಿಡು, ನೀನು ತಿನ್ಬೇಡಾಗಾದ್ರೆ. ನಂಗೆ ಹೊಟ್ಟೆ ನೋವಲ್ಲಪ್ಪ. ತಿರ್ಗಿಸ್ಬಿಟ್ಲ ನೋಡ್ರಿ. ಪಿಜ್ಜಾ ಫ್ರೆಂಡ್ಸ್, ಪಿಜ್ಜಾ. This is paneer pizza. This is mixed pizza. This is French fry. ಗೊತ್ತಾ, ನನ್ನನ್ನು ಕಲಿಸ್ತಾ ಇರ್ತಾರೆ, ಆ ತಟ್ಟೆ ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂತ. ಅವ್ರ ಗ್ಯಾಪಲ್ಲಿ ಎಲ್ಲ ತಿನ್ಬಿಡ್ತಾ ಇದ್ದಾರೆ. ನಾನು ಬರೋವ್ರಿಗೆ ಏನೋ ತಿನ್ಬೇಡಿ ಇರ್ರಿ, ನಾನು ಬರೋವರೆಗೂ ಏನೋ ತಿನ್ಬೇಡಿ. ತಗೊಳ್ರಿ. ಇನ್ನೇನಾದ್ರೂ ಇದೆಯಾ? ಮತ್ತೆ ನಾನು ಕಲಿಸ್ಬೇಕಾ? ತಿನ್ನಕ್ ಬಿಡಲ್ಲ. ನಾನು ತಿಂತೀನಿ. ಇದೇನು ಅಂದ್ಕೊಂಡ್ಬಿಟ್ಟೈತೆ ಇದಕ್ಕೆ? ಪೇಪರ್ ಫ್ರೀ ತಿನ್ನೋದಕ್ಕ ಪಿಜ್ಜಾ.
ಸೊ ಹರ್ಷ ಅವರು ಪಿಜ್ಜಾ ಏನಕ್ಕೆ ತಂದಿದ್ದಾರೆ ಅಂದರೆ ನಾನು ಹೇಳಿದೆ ನಾನು ಡಯಟ್ ಶುರು ಮಾಡ್ತೀನಿ ಅಂತ, ಅದಕ್ಕೆ ಪಿಜ್ಜಾ ತಂದ. ಎಷ್ಟು ಮಾತ್ರ ತಾಳ್ಮೆ, ಅದೇನೋ ಅಂತಾರಲ್ಲ, ಅದೇನೋ ವಿಲ್ ಪವರ್. ಸೊ ಒಂದ್ಸರಿ ಸ್ಟಾರ್ಟ್ ಮಾಡಿದ್ಮೇಲೆ ಬಿಡಲ್ಲ. ಏನೋ ಪಿಜ್ಜಾನ ಡಯಟ್ ನಾ ಫ್ರೆಂಡ್ ಬಂದಿದ ತಕ್ಷಣ ಅದು ಇಲ್ಲ ಚೆನ್ನಾಗಿಲ್ಲ, ಏನೋ ಗೊತ್ತಿಲ್ಲ, ಅದೆಲ್ಲ ಕವರ್ಗೆ ಹಾಕ್ಬಿಟ್ರು. ಓಕೆ ಫ್ರೆಂಡ್ಸ್, ಪಿಜ್ಜಾ ತುಂಬ ಚೆನ್ನಾಗಿದೆ. ನೀವು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ ಪಿಜ್ಜಾ, ನಾವು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಇವಾಗ ನಾನು ಸ್ವಲ್ಪ ಸ್ಟಡಿ ಪ್ಲ್ಯಾನ್ ಮಾಡೋಣ ಅಂದರೆ ಯಾವ್ಯಾವ ಟೈಮಿಗೆ ಯಾವುದಾದ್ರು ಓದ್ಕೊಬೇಕು, ಯಾವ ಸಬ್ಜೆಕ್ಟ್ ಓದ್ಕೊಬೇಕು ಅಂತ ನಾನು ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊತ ಇದ್ದೀನಿ. ಯಾಕಪ್ಪ ಅಂತಂದರೆ ನಾನು ಈ ಸರಿ CTET ಎಕ್ಸಾಮ್ ಕೂಡ ಕಟ್ಟಿದ್ದೀನಿ. ಲಾಸ್ಟಲ್ಲಿ ಅಪ್ಲೈ ಮಾಡಿದೆ. ನಾನು ಒಂದಿನ ಲೇಟ್ ಆಗಿದ್ದರೂ ಕೂಡ ನಾನು ಅಪ್ಲೈ ಮಾಡೋಕ್ಕಾಗ್ತಾಯಿರಲಿಲ್ಲ. ಲಾಸ್ಟಲ್ಲಿ CTET ಎಕ್ಸಾಮ್ ಅಪ್ಲೈ ಮಾಡಿದ್ದು. ಯಪ್ಪ, ಇನ್ನೊಬ್ರು ಯಾರೋ ಕಟ್ಟಬೇಕು ಅಂತಿದ್ರು, ಅವರು ಏನಾಯಿತು ಅಂತಂದರೆ ಅವ್ರಿಗೆ ಬರಲೇ ಇಲ್ಲ, ಕಟ್ಟೋಕ್ಕೆ ಆಗಲಿಲ್ಲ. ಸೊ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅವರು ಕೂಡ. ಸೊ ನಾನು ಕೂಡ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನೂ ನೋಡಿಕೊಂಡು, ಸೊ ನಾನು ಯೂಟ್ಯೂಬ್ ಕೂಡ ಮಾಡಿಕೊಂಡು ನಾನು ಸ್ಟಡೀಸ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೆ ನಾನು ಒಂದು ಟೈಮಿಂಗ್ಸ್ ಅಂತ ಇಟ್ಕೊತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗು ನಾನು ಸ್ಟಡೀಸ್ ಮಾಡೋಣ, ಇಂಪಾರ್ಟೆಂಟು ಮ್ಯಾಥ್ಸು, ಫಿಸಿಕ್ಸು. ಇನ್ನು ಮಿಕ್ಕಿದ್ದು ಯಾವಾಗ ಫ್ರೀ ಆಗ್ತೀನೋ ಆವಾಗ ಮಾಡ್ಕೊಳ್ಳೋಣ ಅಂತ. ನನಗೆ ಸೈಕಾಲಜಿ ತುಂಬ ಈಸಿ ಅನಿಸುತ್ತೆ, ಆದರೂ ಕೂಡ ಅದ್ರ ಪ್ರಾಕ್ಟೀಸು ಕೂಡ ಬೇಕು. ಸೊ ಇನ್ನು ಕನ್ನಡ, ಇಂಗ್ಲೀಷು ನಾನು ಮಾಡ್ಕೊಬೋದು ಅನಿಸುತ್ತೆ. ಸೊ ಏನೇ ಆಗಿದ್ರೂ ಕೂಡ ಈ ಸರಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲಿಬೇಕು. ಸೊ ನಾನೇ ಮಾಕ್ ಟೆಸ್ಟ್ ಎಲ್ಲ ಮಾಡ್ಕೊತೀನಿ. 3 hours ನಾನೇ 150 ಮಾರ್ಕ್ಸ್ಗೆ ನಾನೇ ಮಾಡೋದು ಕಲ್ತ್ಕೊತೀನಿ. ಸೊ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಬೇಕು ಈ ಸರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ನಮ್ಮ ಮನೇಲಿರೋ ಪರಿಸ್ಥಿತಿಗೆ ನನಗೆ ಓದ್ಕೊಳ್ಳೋಕ್ಕೆ ಇಂಟ್ರೆಸ್ಟು ಬರ್ತಿಲ್ಲ, ಕಾನ್ಸಂಟ್ರೇಷನು ಬರ್ತಾಯಿಲ್ಲ. ತುಂಬ ಟ್ರೈ ಮಾಡ್ತಾಯಿದ್ದೀನಿ ಓದ್ಕೊಳ್ಳೋಣ ಅಂತ, ಬಟ್ ನನಗೆ ಅದು ಮೈಂಡ್ಗೆ ಬರ್ತಾಯಿಲ್ಲ ಓದ್ಕೊಳ್ಳೋಣ ಅಂತ. ಏನಾದರೂ ಒಂದು ಸ್ವಲ್ಪ ನೆಮ್ಮದಿ ಇದ್ದರೆ ತಾನೇ ಫ್ರೆಂಡ್ಸ್ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಮನೇಲಿ ನೆಮ್ಮದಿನೇ ಇಲ್ಲ. ಆ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಕೇಳಿದ್ಮೇಲೆ ಅಂತೂ ನನಗೆ 1 ತಿಂಗಳು ಕಾಲ್ ರೆಕಾರ್ಡಿಂಗ್ಸು ಎಲ್ಲನೂ ಕೇಳಿದ್ದೀನಿ. ಅದೆಲ್ಲ ಕೇಳಿದ್ಮೇಲೆ ನನಗೆ ಫುಲ್ಲು ತಲೆ ಕೆಟ್ಟೋಗಿದೆ. ಈ ಥರ ಎಲ್ಲ ಬ್ರೈನ್ ವಾಶ್ ಮಾಡ್ತಾರೆ ಒಬ್ಬರು ಮೈಂಡ್ ಸೆಟ್ನ ಅಂತ. ನಿಜವಾಗ್ಲೂ ಆ ಕಾಲ್ ರೆಕಾರ್ಡಿಂಗ್ ನೀವೇನಾದರೂ ಕೇಳಿಬಿಟ್ರೆ ಯಪ್ಪ ಹಿಂಗೆಲ್ಲ ಇರ್ತಾರ ಅಂತ ಅನಿಸ್ಬಿಡುತ್ತೆ. ಬಟ್ ಅದೆಲ್ಲ ನಾವು ಪರ್ಸ್ನಲ್ಲು ಅದನ್ನೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ಬಟ್ ನಾನು ಏನು ಹೇಳಿದ್ದಾರೆ ಅಂತಲೂ ಸದ್ಯಕ್ಕೆ ನಾನು ಹೇಳೋಕ್ಕಾಗ್ತಾಯಿಲ್ಲ. ಬಟ್ ಕಾಲ್ ರೆಕಾರ್ಡಿಂಗ್ಸ್ ಮಾತ್ರ ಯಾವ ಥರ ಬ್ರೈನ್ ವಾಶ್ ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್? ಅಂದರೆ ನಮ್ಮ ಜೊತೆಗೇ ಇರಬಾರ್ದು ನಮ್ಮ ಅಮ್ಮ ಅನ್ನೋ ಥರ ಫುಲ್ಲು ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಸೊ ಅದೇ ಇವಾಗ ಏನಾಗಿದೆ ಅಂತಂದರೆ ಅಪ್ಪ ಹೋದ್ರಲ್ವಾ, ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಕಾಂಟ್ಯಾಕ್ಟಾಗೆಲ್ಲ ಜಾಸ್ತಿ ಅಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಅಪ್ಪ ಇದ್ದಾಗ ಅವ್ರ ಬೇಳೆ ಏನು ಬೇಯಿಸೋಕ್ಕಾಗ್ತಾ ಇರಲಿಲ್ಲ. ಇವಾಗ ಅಪ್ಪ ಇಲ್ದಿರೋದಕ್ಕೆ ತುಂಬಾ ಟ್ರೈ ಮಾಡ್ತಾಯಿದ್ದಾರೆ. ನಮ್ಮ ಜೊತೆ ಇರಬಾರ್ದು, ಅಲ್ಲಿಂದ ಬಂದುಬಿಡ್ಬೇಕು ನಮ್ಮಮ್ಮ ಅನ್ನೋ ಥರ ತುಂಬಾ ಬ್ರೈನ್ ವಾಶ್ ಮಾಡಿದ್ದಾರೆ. ಏನೇನು ಹೇಳಿದ್ದಾರೆ ಅಂತಂದರೆ ಅವ್ರಿಗೆ ಇಲ್ಲಿ ನಮ್ಮ ಮನೇಲಿ ಇರಬಾರ್ದು, ನೆಮ್ಮದಿಯಾಗಿರಬಾರ್ದು, ಇಲ್ಲಿ ನಮ್ಮ ಜೊತೆಗಿರಬಾರ್ದು, ನಾವೇ ಕಲಿಸ್ಬಿಡ್ಬೇಕು ಅಮ್ಮನ್ನ. ಆ ರೀತಿ ಏನೆಲ್ಲ ವಿತ್ ಪ್ಲ್ಯಾನಿಂಗಲ್ಲಿ ಏನೆಲ್ಲ ಹೇಳ್ಕೊಡ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಮ್ಮಗೆ. ಸೊ ಅಮ್ಮನೂ ಕೂಡ ಅವ್ರ ತಾಳು ತಕ್ಕಂತಲೇ ಕುಣಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಹೇಳಿದ್ನೆಲ್ಲ ಅವರು ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಯಾರೂ ಅಷ್ಟೊಂದು ಸರಿ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಅವ್ರ ಸ್ಟೋರೀಸ್ ಎಲ್ಲ ನನಗೆ ಗೊತ್ತು. ಅಂದರೆ ಮನುಷ್ಯ ಒಬ್ಬ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಅನ್ನೋದು ನನಗೆ ಅರ್ಥ ಆಗಿದ್ದು, ಕ್ಲಿಯರಾಗಿ ಅರ್ಥ ಆಯಿತು. ಓಕೆ, ಒಂದು ಕಡೆ ದುಡ್ಡು ಬರುತ್ತೆ ಅಂತಂದರೆ, ಅವ್ರ ಕಡೆಯಿಂದ ದುಡ್ಡು ಬರುತ್ತೆ ಅಂದರೆ ಅವ್ರನ್ನ ರಾಜನಾಗಿ ಮಾಡೋಕ್ಕೂ ಸರಿ, ಮನೆ ಯಜಮಾನ ಆದರೂ ಮಾಡೋಕ್ಕೆ ಸರಿ ಆಗಿರ್ತಾರೆ. ದುಡ್ಡು ಬರುತ್ತೆ ಅಂದರೆ ಅವರಿಂದ ದುಡ್ಡು ಇಲ್ಲ, ಅವರಿಂದ ಏನೂ ಇಲ್ಲ, ಏನು ಅವಶ್ಯಕತೆ ಇಲ್ಲ, ಇವ್ರಿಗೊಂಚೂರು ಬೆಲೆ ಇಲ್ಲ ಅಂತಂದಾಗ ನನ್ನ ಕಸವಾಗಿ ನೋಡ್ತಾರೆ. ಸೊ ಇದು ನನಗೆ ಕ್ಲಿಯರಾಗಿ ಅರ್ಥ ಆಯಿತು. ಇಷ್ಟು ದಿವಸ ನಾವು ಬೇಕಾಗಿರಲಿಲ್ಲ, ನಮ್ಮಮ್ಮನೂ ಬೇಕಾಗಿರಲಿಲ್ಲ. ಇವಾಗ ಬೇಕು ಅಂತಂದರೆ ಏನು ಹೇಳಬೇಕು?
ಇವಾಗ ತುಂಬ ಅನ್ಯೋನ್ಯವಾಗಿ ಪ್ರೀತಿಯಿಂದ ಪ್ರೇಮದಿಂದ ತುಂಬ ಒಂಥರ ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಮಾತಾಡ್ತಾ ಇದ್ದಾರೆ ಇವಾಗ. ಮೊದಲೆಲ್ಲ ಏನಾದರೂ ಈ ಪ್ರೀತಿ ವಿಶ್ವಾಸ ಎಲ್ಲ ಮೊದಲೇ ಯಾಕಿರಲಿಲ್ಲ, ನಮ್ಮಪ್ಪ ಇದ್ದಾಗ ಯಾಕಿರಲಿಲ್ಲ, ಇವಾಗ ಯಾಕಿದೆ? ಎಷ್ಟು ಮಾತಾಡಿದ್ದಾರೆ ಅಂದರೆ ಅಯ್ಯೋ, ಏನು ಅಂತಂದರೆ ನಮ್ಮಮ್ಮ ಅಲ್ಲಿಂದ ಬಂದ್ಬಿಡ್ತು ಅಂದರೆ ಅವ್ರನ್ನ ಮಹಾರಾಣಿ ಥರ ನಾವು ನೋಡ್ಕೊತೀವಿ ಅನ್ನೋ ಲೆವೆಲ್ಲಿಗೆ ಮಾತಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಅದಕ್ಕೆಲ್ಲ ಅವರು ಕೂಡ ತುಂಬಾ ಮರಳಾಗ್ಬಿಟ್ಟಿದ್ದಾರೆ. ನಮ್ಮಮ್ಮ ಕೂಡ ಅವ್ರ ಬಿಹೇವಿಯರು ಗೊತ್ತಾಗ್ತದೆ ನನಗೆ. ತುಂಬ ದಿನದಿಂದ ನಾನು ಗಮನಿಸ್ತಾ ಇದ್ದೀನಿ ನಮ್ಮಮ್ಮನ, ಮೊದಲಿದ್ದಂಗೆ ಇಲ್ಲ. ಸೊ ಇದಕ್ಕೆ ಫ್ರೆಂಡ್ಸ್ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಅವ್ರ ಹತ್ರ ಹೋದರೂ ಕೂಡ ಅವರು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅದು ಅರ್ಥ ಆದ್ರೆ ಸಾಕು ನಮ್ಮಮ್ಮಗೆ. ಫ್ರೆಂಡ್ಸ್, ಜಾಮೂನ್ ಮಾಡ್ತಾಯಿದ್ದಾರೆ. ಹರ್ಷು ಅವರು ತುಂಬ ಚೆನ್ನಾಗಿ ಜಾಮೂನ್ ಮಾಡ್ತಾರೆ. ಅದಕ್ಕೆ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ನಾವು ಪಾಕ ರೆಡಿ ಮಾಡಿದ್ದೀವಿ, ಇದನ್ನು ತರಿಸಿದ್ದೀವಿ, ಪಾಪುನ ನೋಡ್ಕೊತಾ ಇದ್ದೀವಿ. ಸೊ ಅದಕ್ಕೆ ಅವರು ಮಾಡ್ತಾಯಿದ್ದಾರೆ. ಚೆನ್ನಾಗಿರುತ್ತೋ ನೋಡೋಣ, ಹೇಗೆ ಬರುತ್ತೋ ನೋಡೋಣ. ರಸಗುಲ್ಲ ಕೂಡ ಮಾಡ್ತಾ ಇದ್ದೀವಿ. ರಸಗುಲ್ಲ ನಾಳೆ ಮಾಡು. ಯಾಕೆ? ಇವತ್ತು ಜಾಮೂನ್ ಖಾಲಿ ಮಾಡಿ. ಪಾಕ ಉಳಿಯುತ್ತೆ, ಆ ಪಾಕಕ್ಕೆ ರಸಗುಲ್ಲದ ಹಾಕ್ಬಿಡೋದು. ಏನು ಉಳಿಯಲ್ಲ, ಇದೆಲ್ಲ ನೆನಿಬೇಕು. 4 ಅವರ್ 5 ಅವರ್ ನೆನಿ. ಅಯ್ಯೋ, ಇದು ನೆನೆದ್ಮೇಲೂ ಪಾಕ ಉಳಿಯುತ್ತೆ. ಪಾಕ ಯಾರು ಅಷ್ಟು ತಿನ್ನಲ್ಲ. ಅದೆಲ್ಲ ಜಾಮೂನ್ ಖಾಲಿ ಆದ್ಮೇಲೆ ಪಾಕ ಉಳಿಯೋದು, ಇವಾಗಲೇ ಉಳಿಯಲ್ಲ. ದೊಡ್ಡದಾಗಿ ಮಾಡ್ತಾ ಇದ್ದೀನಿ, ಒಂದು 20 ಆಗುತ್ತೆ ಅಷ್ಟೇ ಜಾಮೂನ್. ಸಾಕು ಇರೋದು ಒಂದು 3 ಜನ 4 ಜನಕ್ಕೆ. ಚಿಕ್ಕದಾಗಿ ಮಾಡಿ. ಅಮ್ಮ, ನಿನಗೆ ಎಷ್ಟು ಬೇಕು ಜಾಮೂನು? ಮೂರೇ ಸಾಕ? ನೋಡಿ, ಇಷ್ಟೇ ಸಾಕ ನಿಂಗೆ? ಒಂದು ಟೈಮಿಗೆ ಅಷ್ಟು ಸಾಕು ಅವಳಿಗೆ. ಅವಳು 4-5 ತಿಂತಾಳೆ ಒಂದು ಟೈಮ್ಗೆ. ನನಗೂ ಅಷ್ಟೇ 2 ಸಾಕು. ಅಬ್ಬಾ, ವಿಡಿಯೋ ಇದೆ ಅಂತ 2 ಸಾಕು ಅನ್ನೋದು. ಇಲ್ಲಾಂದ್ರೆ ಇವರು 2 ಸಾಕು 2 ನಿಲ್ಲಿಸ್ತಾರ. ಒಂದು ಕೂಡ ತಿನ್ನಲ್ಲ ಇಲ್ಲ. ಏನು ಚೆನ್ನಾಗಿ ಮಾಡಿದ್ಯಮ್ಮ ಗೋಡೆನ. ವಾ 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 ವಾ, ಯಾರಿಗೆ ಸಿಗ್ತಾರೆ ಇಂಥ ಮಕ್ಳು? ಆ ಗೋಡೆ ಥರನೇ ನೀನು ಇದೆಯಾ? ಸ್ನಾನ ಮಾಡ್ಕೊಬಾ ಅಂದರೆ ಬರಲ್ಲ. ಏಯ್, ಪೆನ್ ಹೋಗುತ್ತೆ. ಇವಳಿಗೆ ಜಾಮೂನ್ ಕಟ್ರಿ. ನಿಂಗೆ ಜಾಮೂನ್ ಇಲ್ಲ ಅಮ್ಮ ಜಾಮೂನ್ ಇಲ್ಲ ನಿನಗೆ. ಅದಕ್ಕೆ ಹೇಳಿದ ಮಾತು ಕೇಳಬೇಕು. ಕೇಳ್ತೀಯಾ? ಬಾ, ರೆಡಿ ಮಾಡಿಸ್ತೀನಿ. ರೆಡಿಯಾಗು. ಅವಳು ರೆಡಿ ಆಗಬೇಕು ಅಂತಂದರೆ ಅವಳನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು. ರೆಡಿ ಮಾಡಿಸ್ತೀನಿ ಬಾರೆ ಅಂದರೆ ಎಲ್ಲಾದ್ರೂ ಹೋಗ್ತಾ ಇದ್ದೀವಮ್ಮ ಅಂತಾರೆ. ಚೈನಾಗ ಬಿಟ್ಬಿಟ್ಟು ಬರ್ತೀನಿ. ಯಾರನ್ನ? ಹೊಸ ಏನಕ್ಕೆ ಹೊಸ ಶಾಂಗು? ಚೈನಾ. ಚೈನಾದಲ್ಲಿ ಏನು ಫುಡ್ ಹೇಳಿ? ಇಂಥ ಫುಡ್ಡೆಲ್ಲ ತಿನ್ನಲ್ಲ ಚೈನಾದಲ್ಲಿ. ಹಾವು, ಚೈಲ, ನಾಯಿ, ಅಯ್ಯಪ್ಪ, ಬೇಕು ಅಂಥವೆಲ್ಲ ತಿಂತಾರಲ್ಲ. ನಿಮ್ಗೆ ಅದರಲ್ಲಿ ಯಾವ್ದು ಫೇವರೆಟ್? ನನ್ನ ಫೇವ್ರೇಟ ಯಾವುದೂ ಇಲ್ಲಪ್ಪ. ಚೈನಾ ಕಡೆ ಕಾಲು ಇಡಲ್ಲ ನಾನು. ಆದರೂ ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅನ್ಸುತ್ತೆ. ಬ್ಯಾಂಕಾಕಾ? ಏನು ಬ್ಯಾಂಕ್ ಲೂಟಿ ಮಾಡಕ್ಕೆ ಹೋಗ್ತೀರಾ ಅಲ್ಲಿಗೆ? ಮಲೇಷಿಯಾ, ಬ್ಯಾಂಕಾಕ್. ಏನಿದೆ ಬ್ಯಾಂಕಾಕಲ್ಲಿ? ಯಾರು ಗೊತ್ತು, ಎಲ್ಲರೂ ಅಂತಾರೆ, ನಾನು ಅಂತ ಇದ್ದೀನಿ. ಎಲ್ಲರೂ ಅಂತಾರೆ, ನೀವು ಅನ್ನಿ. ಎಷ್ಟು ದಿನ ಆದಮೇಲೆ ಜಾಮೂನ್ ಮಾಡ್ತಾ ಇದ್ದೀವಿ? ಏನಿಲ್ಲ, ಮೊನ್ನೆ ವಾರನೇ ಮಾಡಿರಲಿಲ್ಲ. ಯಾವಾಗ ಮಾಡಿದ್ವಿ ಜಾಮೂನು? ಅಲೋ ಮಿಸ್ಟರ್, ನಾನು ಕೂಡ ಹೇಳಿದ್ ಮೊನ್ನೆ ವಾರನೇ ಮಾಡಿರಲಿಲ್ಲ. ಮಾಡಿರ್ಲಿಲ್ಲ ಅಂದ್ರ ಮಾಡಿದ್ದೀನಿ ಅಂತ ಇದ್ದೀರಾ ಅನ್ಕೊಂಡ್ರೆ. ಅದೇ ಕಿವಿ ಅವಳು ಹೇಳ್ತಾಳು ನೋಡ, ಅವಳು ಹ್ಯಾಪಿ ಬರ್ಡೇ ಮಾಡಿದ್ದಂತ. ಅವಳಿಗೆ ಎಷ್ಟು ಚೆನ್ನಾಗಿ ನೆನಪಾಯ್ತು. ನಿಂದು ಹ್ಯಾಪಿ ಬರ್ಡೇ ಮತ್ತೆ ಅವಳಿಗೆ ಅದಕ್ಕೆ ಅವಳು ಏನೋ ಅವಳು ಬರ್ಡೇ ಹತ್ರ ಬರ್ತಿದ್ದಂಗೆ ಅವಳು ಹ್ಯಾಪಿ ಬರ್ಡೇ ಅಂತ ಶುರು ಮಾಡ್ಕೊಂತಾಳೆ. ಅದೊಂದು ಇಟ್ಕೊಂಡ್ಬಿಟ್ಟವಳಪ್ಪ, ಹ್ಯಾಪಿ ಬರ್ಡೇ ವಿಡಿಯೋ ಹಾಕು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಜಾಮೂನ್ ಮಾಡ್ತಿರೋದು ಹರ್ಷು. ಬಟ್ ನಾನು ಇಲ್ಲೇ ನಿಂತ್ಕೊಂಡವ್ರ ಹತ್ರ ಮಾತಾಡಬೇಕು. ನಾನೇನಾದರೂ ಹೋಯ್ತು ಬೊಬ್ಬಟ್ಟು ಇಟ್ಕೊಂಡು ಕುತ್ಕೊತೋದ್ರೆ ಅವ್ರು
ಮಾಡಕ್ ಹೋಗಲ್ಲ. ಎಷ್ಟು ಇದು ಅಂತಂದ್ರೆ ಪಾಕ ನಾನೇ ಮಾಡ್ದೆ ತಾನೇ ನಿಂತ್ಕೊಂಡ. ನೀರು ಯಾರು ಹಾಕಿದ್ದು? ಪನ್ನೀರ್ ನಾನೇ ತಾನೇ ಮಾಡಿದ್ದು ನಿಂತ್ಕೊಂಡ. ಅದನ್ನ ಬಗ್ಸಿದ್ಯಾರು? ಒಳ್ಳೆ ಇದಾರಪ್ಪ. ಇವಾಗ ಇದಕ್ಕೆ ನಾನು ಹಾಲು ಹಾಕಿಲ್ವಾ? ಇದಕ್ಕೆ ನಾಲು ನೀರು ಹಾಕ್ಲಿಲ್ವಾ ನಾನು? ಕೈ ಹಾಕಿದ್ದೀನಿ ತೊಳೆದಿರ. ಸುಮ್ಮನೆ ರೀ, ಹಂಗೇನಿಲ್ಲ ಫ್ರೆಂಡ್ಸ್. ಕ್ಲೀನಾಗಿ ವಾಶ್ ಮಾಡಿಕೊಂಡು ಮಾಡ್ತಾರೆ. ನಾವು ತಿನ್ನೋ ಐಟಮ್ ಅಲ್ವಾ, ಬೇರೆಯವ್ರಿಗೆ ಅಂದರೆ ಹಂಗೆ ಮಾಡ್ಕೊಟ್ಬಿಡ್ತಾರೆ. ಹಂಗೆ ಮಾಡ್ಕೊಡ್ತೀರೇನ್ರಿ ಬೇರೆಯವ್ರಿಗೆ ಅಂದರೆ? ಮನೆಯವ್ರಿಗೆ ಮಾತ್ರ ಫೆಸಿಲಿಟಿ. ಕಾಮಿಡಿ ಮಾಡ್ತಾರೆ ಫ್ರೆಂಡ್ಸ್, ಆ ಥರ ಎಲ್ಲ ಮಾಡಲ್ಲ. ಆಮೇಲೆ ನೀವು ನಿಜವಾಗ್ಲೂ ಅಯ್ಯೋ ಹಿಂಗೆಲ್ಲ ಮಾಡ್ಕೊಂಡು ತಿಂತೀರಾ ಅಂತ ಕಮೆಂಟ್ ಹಾಕ್ಬಿಡಿ. ಓಕೆ, ಜಾಮೂನ್ ಆದಮೇಲೆ ಹೇಗೆ ಬಂದಿದೆ ಜಾಮೂನ್ ಅಂತ ಹೇಳ್ತೀನಿ. ಸೊ ಜಾಮೂನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಬಿಸಿ ಆದಾಗ ಒಂದು 23 ಎಷ್ಟೋ ಆಗಿದೆ ಜಾಮೂನು. ಇದು 1/2 ಲೀಟ್ರ್ ಹಾಲಿಂದ ಪನ್ನೀರ್ ಮಾಡಿಕೊಂಡೆ. ಸೊ ನೋಡಿ ಇಷ್ಟಾಗಿದೆ ಪನ್ನೀರು. ನಾನು ರಸಗುಲ್ಲ ಮಾಡೋಣ, ಹೆಂಗಿದ್ರು ಜಾಮೂನ್ದು ಪಾಕ ಉಳಿಯುತ್ತಲ್ವ, ಅದರಲ್ಲಿ ರಸಗುಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಕಲ್ವಾ? ಸೊ ನೋಡಿ ಫ್ರೆಂಡ್ಸ್, ನಮ್ಮ ಹೆಂಡತಿ ಮಾಡಿದ್ದಾಳೆ, 5 ಉಳಿದಿದೆ. ಹಿಂಗೆ ಹೇಳ್ಬೇಕಾ? ಮೆಣಸಿನ ಕೊಡ್ತೀಯಲ್ಲ? ಇಲ್ಲ, ಅದನ್ನೇ ಹಾಕ್ತೀನಿ ನಾನು, ಅದನ್ನೇ ಹಾಕ್ತೀನಿ. ಅಯ್ಯೋ 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 ಎಣ್ಣೆ ಜಾಸ್ತಿ ಎಗರುತ್ತೆ ನನಗೆ, ಕಣ್ಣಿಗೆ ಎಗರುತ್ತೆ ಗೊತ್ತಾ ಎಣ್ಣೆ. ಅದಕ್ಕೆ ನಾನು ಅಷ್ಟು ಕೇರ್ಫುಲ್ಲಾಗಿ ಹಾಕೋದು. ಮಿನಿಮಮ್ 3 hours ಆದರೂ ಇದಾಗಲಿ, ಚೆನ್ನಾಗಿಲ್ಲ. 2 hours ಆದ್ರೂ ಆದ್ರೆ ಒಳಗಡೆಗೆಲ್ಲ ಇದು ಇನ್ನೂ ಗುಂಡಾಗಿ ಮಾಡೋಕ್ಕಾಗಲಿಲ್ವಾ? ಪುಡಿಯಾಗಿ ಹೋಗ್ತದೆ. ಇನ್ನು ಇಸಿಬಿಟ್ಟು ಏನಾದರೂ ಮಾಡಕ್ಕೆ ಪುಡಿ ಆಗ್ತದೆ. ಸೊ ನೋಡೋಣ, ರಸಗುಲ್ಲ ಹಿಂಗೆ ಬರೋದು ಅನ್ಸುತ್ತೆ ಮೋಸ್ಟ್ಲಿ. ಮಾಡೋಣ. ಸೊ ಇದನ್ನು ಸಕ್ಕರೆ ನೀರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ರೆ ಆಗೋಯ್ತು. ಇದೆಯಾ? ಇದು ರಸಗುಲ್ಲಾಗೆ ಇದೊಂದು ಸಕ್ಕರೆ ಪಾಕನ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಬಟ್ಲಲ್ಲಿ ಹಾಕ್ಕೊಂಡು. ಇದು ಜಾಮೂನ್ ಮಾಡೋಕ್ಕೆ. ಸೊ ಜಾಮೂನ್ ನೋಡಿ, ಸೊ ಆರಿದೆ, ಬಿಸಿ ಇದ್ದಾಗನೇ ಹಾಕಬಾರ್ದು. ನೋಡಿ ಫಿಲ್ಟರ್ಸ್. ವೈಟ್ ಕಲರ್ ಇರೋದು ಕೂಡ ಕಲರ್ ಆಗಬೇಕಾಗಿತ್ತು. ಅದು ಸ್ಟಾರ್ಟಿಂಗ್ ಅಷ್ಟು ಎಣ್ಣೆ ಬಿಸಿ ಇರಲಿಲ್ಲ, ಅವಾಗಾಗಿರೋದು. ಇನ್ನೆಲ್ಲ ಆಗಿದ್ದಾವೆ ನೋಡಿ, ಇದೆಲ್ಲ ನೋಡಿ, ನೋಡ್ದಾ? ಹಿಂಗೆ ಹಾಕಿದ್ರೆ ಇವತ್ತೆಲ್ಲ ಆಗ್ತಿರೋದು. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಜಾಮೂನು ಪ್ಲಸ್ ರಸಗುಲ್ಲ ಹೆಂಗಿರುತ್ತೆ ನೋಡೋಣ. ಇನ್ನೂ ಟೈಮ್ ಇದೆ, ಜಾಮೂನ್ಗೂ ಹೋಗಲಿ ರಸಗುಲ್ಲಾಗೂ ಹೋಗಲಿ. ರಸಗುಲ್ಲ ನೈಟ್ ಮಾಡೋದು. ಸೊ 4 ಎಷ್ಟು ಕರೆಕ್ಟಾಗಿ 5 ಇದೆ. ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ? 4 ಪಾಪನ್ನ ಸೇರಿಸಿ, ಕೃತಿಕ್ಷನ ಸೇರಿಸ. ಓಕೆ, ಬಟ್ 5 ಇದೆ. ಇಷ್ಟು ಆದವ್ರು ತಿನ್ಬೋದು, ಇನ್ನೊಂದು ಎಕ್ಸ್ಟ್ರಾ. ಜಾಮೂನ್ ನೋಡಿ ಫ್ರೆಂಡ್ಸ್, ನೆನೆಬೇಕು 3 hours. ನೆನೆಬೇಕು ಚೆನ್ನಾಗಿ. ತಟ್ಟೆ ಮುಚ್ಚಿಡಿ. ನನ್ನ ಮಗಳಿಗೆ ಇವಾಗೇ ಹೇಳಿದ್ರೆ ನಮ್ಗೆ ಇವಾಗಲೇ ಬೇಕು ಅಂತಾಳೆ. ನೆನೆಯಲ್ಲಿ ಪಾಕ ತುಂಬ ಉಳ್ದೋಗುತ್ತೆ ನೋಡ್ರಿ. ಮುಚ್ಚಿಬಿಡು. ಪಾಕ ಉಳ್ದೋದ್ರೆ ಏನ್ ಮಾಡೋಣ ಗೊತ್ತಾ? ಕುಡಿದ್ಬಿಡು. ಚಪಾತಿ ಮಾಡಬೇಕು. ಚಪಾತಿ ಮಾಡಿಬಿಟ್ಟು ಚಪಾತಿ ಪಾಕದಲ್ಲಿ ನೆನೆಸ್ಬಿಟ್ಟು ತಿನ್ಬೇಕು, ಸಕ್ಕತ್ತಾಗಿರುತ್ತೆ. ಗೊತ್ತಾಯ್ತಾ? ಇವಾಗ ಹೋಗಿ ನೋಡ್ತೀನಿ ಟೈಮು. 7 ಗಂಟೆ ಮೂವಿ ನೋಡಬೇಕು, ಬೇಗ ಬನ್ನಿರಿ. ಕೇಳಿ ಮೂವಿ ನೋಡೋಣ, ಬೇಗ ಬನ್ನಿ. ಇವತ್ತು ಕ್ಲೈಮೇಟ್ ಸಖತ್ತಾಗಿದೆ ಫ್ರೆಂಡ್ಸ್. ಬಾಯ್ ರೀ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಇವತ್ತು. ದಿನ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ. ಹಾಂ, ನಿನ್ನ ಮನೆನಾ ಇದು? ವಾವ್, ಇದು ಕೃತಿಕ್ಷ ಮನೆ ಅಂತೆ. ಇದೊಂದು ಸ್ವಲ್ಪ ಅಲ್ಲಾಡ್ತಾ ಇದೆ. ಕೃತಿಕ್ಷ ಮನೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇದು ಭೂಮಿಯಲ್ಲಿರೋ ಮನೆ ಅಲ್ಲ, ಟ್ರಾವೆಲ್ ಮಾಡೋ ಮನೆ, ಟ್ರಕ್ ಮೇಲೆ ಮನೆ.
ತುಂಬ ಚೆನ್ನಾಗಿದೆ ನಿಮ್ಮ ಮನೆ. ನಿಮ್ಮ ಮನೆಗೆ ಹೆಸರು ಹೇಳಿ, ನಿಮ್ಮ ಮನೆ ಹೆಸರೇನು? ಶೋಷ್ಪಲ ಹಾಂ, ಚುಚುಮ ಕುಚುಮ, ಚುಚುಮ ಚುಚುಮ ಹಂಗಲ್ಲ, ಕೃತಿಕ್ಷ ನಿಲಯ ಅಂತ ಇಡಿ ನಿಮ್ಮ ಮನೆ ಹೆಸರು. ನಿಮ್ಮ ಹೆಸರಲ್ಲಿ ಮನೆ ಹೆಸರು ಇಡಿ, ಓಕೆನಾ? ನಮ್ಮ ಕುಟೀಶ ಮನೆ. ಕೃತಿಕ್ಷ ಮನೆನಾ? ಸೂಪರ್, ಗುಡ್ ಗರ್ಲ್. ಆಹಾ, ಈ ಜಾಮೂನ್ ನೋಡ್ತಾ ಇದ್ರೆ ಹಂಗೆ ತಿನ್ಬಿಡೋಣ ಅನಿಸ್ತೈತೆ. ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ದೋಸೆ. ವಾವ್, ನೈಸ್. ಶಾಕ್ 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 ಕಿತ್ತೋದಾತ್. ನೈಸ್. ಗೋಧಿ ಹಿಟ್ಟು, ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿ ಮಾಡಿರುವಂಥ ದೋಸೆ, ಸೂಪರ್ ದೋಸೆ. ವಾವ್. ಸೊ ರಾತ್ರಿ ಊಟ ಆಯಿತು ಫ್ರೆಂಡ್ಸ್. ಪಿಜ್ಜಾ ತಿಂದಿದ್ದಕ್ಕೆ ಜಸ್ಟ್ ದೋಸೆ ಮಾಡ್ಕೊಂಡು ತಿಂದ್ವಿ. ಸೊ ಇವಾಗ ನೈಟ್ ಅವಳ ಜೊತೆ ಒಂದು ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ಅವಳನ್ನ ಮಲಗಿಸ್ಬಿಟ್ಟು ನಾನು ಮಲ್ಕೊತೀನಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.